ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಪ್ರೆಸೆಂಟ್ಸ್ ಇವತ್ತಿನ ನಿತ್ಯ ಸಂಜೀವಿನಿ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ನಮ್ಮ ದೇಹದಲ್ಲಿ ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದ್ರೆ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗ್ತಾ ಇರಬೇಕು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ವಯಸ್ಸಾಯಿತು ಅಥವಾ ತೂಕ ಹೆಚ್ಚಾಯಿತು, ಇಲ್ಲಾಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯಿತು ಅಂದ್ರೆ ವೆರಿಕೋಸ್ ವೇನ್ ಅನ್ನುವಂತಹ ಸಮಸ್ಯೆಗೊಳಗಾಗ್ತಾ ಇದ್ದಾರೆ. ಅಂದ್ರೆ ರಕ್ತನಾಳಗಳು ಗಂಟು ಕಟ್ಕೊಳ್ಳೋದು ಅಥವಾ ಉಬ್ಕೊಳ್ಳೋದು ಈ ರೀತಿಯ ಸಮಸ್ಯೆಗೊಳಗಾಗ್ತಿದ್ದಾರೆ. ಇದರಿಂದ ದೇಹದಲ್ಲಿ ರಕ್ತ ಸಂಚಾರ ಸರಿಯಾದ ಪ್ರಮಾಣದಲ್ಲಿ ಆಗೋದಿಲ್ಲ. ಇದರಿಂದ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಸೊ ಈ ಸಮಸ್ಯೆ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ನೀವು ಕೂಡ ಕರೆ ಮಾಡಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಈ ದಿನ ನಮ್ಮೊಟ್ಟಿಗಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವೈದ್ಯರಾದಂಥ ಡಾಕ್ಟರ್ ರೂಪಾ. ಡಾಕ್ಟರ್ ನಮಸ್ತೆ ಅಂಡ್ ವೆಲ್ಕಮ್ ಟು ದಿ ಶೋ. ನಮಸ್ತೆ ಅಮ್ಮ. ಡಾಕ್ಟರ್, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಬೇಕು, ಅದು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಆಗ್ತಾ ಇರಬೇಕು. ಈ ವೆರಿಕೋಸ್ ವೇನ್ ಸಮಸ್ಯೆಗೊಳಗಾಗಿರೋರಿಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ ಪ್ರಮುಖವಾಗಿ ನೋಡೋದೇ ಆದ್ರೆ ಎಷ್ಟು ಜನಕ್ಕೆ ಈ ಸಮಸ್ಯೆ ಏನು, ಯಾಕೆ ಬರ್ತಾ ಇದೆ ಅಥವಾ ಬಂದ್ ಹೋಗುತ್ತೆ ಅನ್ನುವಂತಹ ಒಂದು ನಿರ್ಲಕ್ಷ್ಯದಲ್ಲೇನೆ ಅದು ಕಾಂಪ್ಲಿಕೇಟೆಡ್ ಹಂತಕ್ಕೆ ಹೋಗ್ಬಿಟ್ಟಿರುತ್ತೆ. ಸೊ ಪ್ರಮುಖವಾಗಿ ನಿಮ್ಮ ಮೆಡಿಕಲ್ ಟರ್ಮ್ ಪ್ರಕಾರ ವೆರಿಕೋಸ್ ವೇನ್ ಅಂದ್ರೇನು, ಎಕ್ಸಾಕ್ಟ್ಲಿ ಯಾವ ಕಾರಣಗಳಿಂದ ಬರುತ್ತೆ ಡಾಕ್ಟರ್? ಓಕೆ ಅಮ್ಮ. ಈ ವೆರಿಕೋಸ್ ವೈನ್ಸ್ ಅಂತಂದರೆ ಎನ್ಲಾರ್ಜ್ ವೈನ್ಸ್ ಅಂತ ಹೇಳ್ತೀವಿ. ಎನ್ಲಾರ್ಜ್ ವೈನ್ಸ್ ಅಂತಂದರೆ ಲೈಕ್ ಏನಾಗುತ್ತೆ ಅಂತಂದರೆ ಮೇಯ್ನ್ ಆಗಿ ಅದ್ರ ಮೇಲೆ ಲೈಕ್ ಪ್ರೆಷರ್ ಅಥವಾ ಒತ್ತಡ ಇದ್ದಾಗ ಏನಾಗುತ್ತೆ, ನಾರ್ಮಲ್ ಆಗಿ ವೆಯ್ನ್ಸ್ ಎನ್ಲಾರ್ಜ್ ಆಗುತ್ತೆ. ವೆಯ್ನ್ಸ್ ಯಾವಾಗ ಎನ್ಲಾರ್ಜ್ ಆಗುತ್ತೆ ಅಂತಂದರೆ ಅದರಲ್ಲಿ ವ್ಯಾಲ್ವ್ಸ್ ಇರುತ್ತೆ, ಓಪನಿಂಗ್ ಅಂತ ಹೇಳಿ. ಅದ್ರ ಮೇಯ್ನ್ ಫಂಕ್ಷನ್ ಏನು ಅಂತಂದರೆ ಬ್ಲಡ್ನ ಫ್ರಮ್ ಲೋವರ್ ಪೋರ್ಷನ್ ಆಫ್ ದ ಬಾಡಿ ಟು ಹಾರ್ಟ್ ತೊಗೊಂಡು ಹೋಗ್ತಾ ಇರುತ್ತೆ. ಬಟ್ ಯಾವಾಗ ಈ ವ್ಯಾಲ್ವ್ಸ್ ಡ್ಯಾಮೇಜ್ ಆಗಿ ವೀಕ್ ಆಗುತ್ತೋ, ಯಾವಾಗ ಅದು ಪ್ರೆಷರೈಸ್ ಆಗುತ್ತೋ, ಅವಾಗ ಏನಾಗುತ್ತೆ ಅಂತಂದರೆ ಲೈಕ್ ಬ್ಲಡ್ ಹಾರ್ಟಿಗೆ ಫ್ಲೋ ಆಗದೆ ಅಲ್ಲೇ ನಿಲ್ಲಕ್ಕೆ ಶುರುವಾದಾಗ ಏನಾಗುತ್ತೆ, ಫಸ್ಟ್ ಡಿಸ್ಕಲರೇಷನ್ ಶುರುವಾಗಿ ಕಲರ್ ಚೇಂಜ್ ಮಾತ್ರ ಆಗಿಬಿಟ್ಟು ಕ್ರಮೇಣ ಏನಾಗುತ್ತೆ, ವೆಯ್ನ್ಸ್ ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಲೈಕ್ ವೆರಿಕೋಸ್ ವೆಯ್ನ್ಸ್ ಅಂತ ಹೇಳ್ತೀವಿ. ಯಾವ್ಯಾವ ಪರಿಸ್ಥಿತಿಗಳಲ್ಲಿ ಇದು ನೋಡ್ತೀವಿ ಅಂತಂದರೆ ಮೇಯ್ನಾಗಿ ಲೈಕ್ ಡಿಪೆಂಡೆಂಟ್ ಪೋರ್ಷನ್ ಆಫ್ ದ ಬಾಡಿಯಲ್ಲಿ ಇದನ್ನು ನೋಡ್ತೀವಿ. ಕಾಲ್ಗಳಲ್ಲಿ ಎನ್ಲಾರ್ಜ್ ವೆಯ್ನ್ಸ್ನ ನೋಡ್ತೀವಿ. ಯಾಕೆಂತಂದರೆ ಅದು ನಮ್ಮ ಹೋಲ್ ಬಾಡಿ ಕಾಲ್ಗಳ ಮೇಲೇ ಡಿಪೆಂಡ್ ಆಗಿರುತ್ತೆ. ಸೊ ಅದ್ರ ಲೈಕ್ ನಾವು ದಪ್ಪ ಆದಷ್ಟು ಏನಾಗುತ್ತೆ ಅಂತಂದರೆ ಕಾಲ್ ಮೇಲೆ ಪ್ರೆಷರ್ ಜಾಸ್ತಿ ಆದಾಗ ರಕ್ತದ ಒತ್ತಡನೂ ಬ್ಲಡ್ ಪ್ರೆಷರು ಸಹ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ರಕ್ತ ಅಲ್ಲಿ ನಿಲ್ಲಕ್ಕೆ ಶುರುವಾಗುತ್ತೆ. ರಕ್ತ ನಿಂತ ಅಂದರೆ ಕೆಟ್ಟ ರಕ್ತ ಅಂತ ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ವೆಯ್ನ್ಸ್ ಬ್ಲೂಯಿಶ್ ಡಿಸ್ಕಲರೇಷನ್ ಇರುತ್ತೆ, ಕೆಲವಿಗೆ ಗ್ರೀನಿಶ್ ಡಿಸ್ಕಲರೇಷನ್ ಇರುತ್ತೆ. ಈ ಥರ ಶೇಖರಣೆ ಆಗ್ತಾ ಏನಾಗುತ್ತೆ ಅಂತಂದರೆ ಇನಿಷಿಯಲೇ ಅವಕ್ಕೆ ಲೈಕ್ ಬರೀ ಡಿಸ್ಕಲರೇಷನ್ ಇದ್ದಾಗ ಸಿಂಪ್ಟಮ್ಸ್ ಪ್ರೊಡ್ಯೂಸ್ ಮಾಡದೇ ಇರ್ಬೋದು. ಬಟ್ ಬರ್ತಾ ಏನಾಗುತ್ತೆ, ಎನ್ಲಾರ್ಜ್ ಆಗ್ತಾ ನೋವಾಗೋದು, ಭಾರ ಆಗೋದು, ಇದೆಲ್ಲ ಕಂಪ್ಲೇಂಟ್ಸ್ ಲೀಡ್ ಮಾಡ್ತಾ ಹೋಗುತ್ತೆ. ಕೆಲವ್ರು ಏನಾಗುತ್ತೆ ಅಂತಂದರೆ ಬರೀ ಡಿಸ್ಕಲರೇಷನ್ ಅಲ್ವಾ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ಅದು ಇನಿಷಿಯಲ್ ಸ್ಟೇಜಸ್ಸಲ್ಲೇ ಕೇರ್ ತೊಗೊಳ್ದಿದ್ರೆ ಏನಾಗುತ್ತೆ ಅಂತಂದರೆ ಒಂದು ವೇನ್ ಎನ್ಲಾರ್ಜ್ ಆಗ್ತಾ ಅದು ಓಡ್ಕೊಂಡು ಎಕ್ಸಿಮಾಗೂ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಇನ್ನು ಕೆಲವೊಂದು ಸ್ಟೇಜಸ್ಸಲ್ಲಿ ಏನಾಗುತ್ತೆ, ರಕ್ತ ನಿಂತು ಏನಾಗುತ್ತೆ, ಕ್ಲಾಟ್ ಫಾರ್ಮೇಷನ್ ಆಗಿ ಆ ಕ್ಲಾಟು ಎಲ್ಲಿ ಬೇಕಾದ್ರೂ ಬ್ಲಾಕ್ ಆದಾಗ ಕಾಲು ವಿಪರೀತ ಆನೆ ಗಾತ್ರದಷ್ಟು ಊದ್ಕೊಳ್ಳೋ ಅಂಥ ಚಾನ್ಸಸ್ಸು ಇರುತ್ತೆ. ಸೊ ಇದು ಮೇಯ್ನಾಗಿ ಏನಕ್ಕೆ ಡಿಪೆಂಡೆಂಟ್ ಪೋರ್ಷನ್ ಆಫ್ ದ ಬಾಡಿ ಮೇಲೆ ಬರುತ್ತೆ ಅಂತಂದರೆ ಮೇಯ್ನಾಗಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಥವಾ ಒಬೇಸಿಟಿ ಇರ್ಬೋದು. ಮತ್ತು ಇನ್ನು ಕೆಲವರಲ್ಲಿ ಲೈಕ್ ಏನಾಗುತ್ತೆ, ಲ್ಯಾಕ್ ಆಫ್ ಲೈಕ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ವಾಕ್ ಮಾಡದೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದಾಗಲೂ ಸಹ ಒಬೇಸಿಟಿ ಆಗುತ್ತೆ. ಒಬೇಸಿಟಿ ಅಂತಾರೆ ದಪ್ಪ ಆಗ್ತಾರೆ. ಈ ದಪ್ಪ ಆಗೋದ್ರಿಂದನೂ ಸಹ ಏನಾಗುತ್ತೆ ಅಂತಂದರೆ ಕಾಲ್ ಮೇಲೆ ಭಾರ ಬಿಡುತ್ತೆ. ಕಾಲ್ ಮೇಲೆ ಭಾರ ಬಿದ್ದಾಗ ಏನಾಗುತ್ತೆ, ವೆಯ್ನ್ಸ್ ಮೇಲೆ ಪ್ರೆಷರೈಸ್ ಆಗಿ ಈ ಥರ ಒಂದು ಎನ್ಲಾರ್ಜ್ ವೆಯ್ನ್ಸ್ನ ನೋಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಪ್ರಮುಖವಾಗಿ ಕೆಲವರಲ್ಲಿ ಇಚ್ಚಿಂಗ್ ಕಾಣಿಸ್ಕೊಳ್ತಾ ಇರುತ್ತೆ ಅಥವಾ ತುಂಬಾ ಪೇನ್ ಆಗ್ತಾ ಇರುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ನಿಮ್ಮ ಪ್ರಕಾರ ಯಾವೆಲ್ಲ ರೀತಿಯ ಸಿಂಪ್ಟಮ್ಸ್ ಅಂತ ಗೊತ್ತಾಗುತ್ತೆ ವೆರಿಕೋಸ್ ವೇನ್ ಸಮಸ್ಯೆ ಬಂದಿದೆ ಅಂತ ಡಾಕ್ಟರ್? ಓಕೆ, ಸಿಂಪ್ಟಮ್ಸು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಕೆಲವ್ರಿಗೆ ಲೈಕ್ ನೋವೇ ಇರಲ್ಲ ಅಂತ ಹೇಳ್ಬೋದು. ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಬರೀ ಇಚ್ಚಿಂಗಲ್ಲಿ ಅದು ರಕ್ತ ಶೇಖರಣೆ ಆಗ್ತಾ ಹೋಗ್ತಾ ಇದ್ದಾಗ ಅವ್ರಿಗೆ ಕ್ರಾಲಿಂಗ್ ಸೆನ್ಸೇಷನ್ ಅಥವಾ ಮೈಲ್ಡ್ ಡಿಸ್ಕಂಫರ್ಟ್ ಇರ್ಬೋದು, ಅಥವಾ ನಾರ್ಮಲ್ ಡಿಸ್ಕಂಫರ್ಟ್ ಇರಲ್ಲ, ಒಂಥರ ಅವ್ರಿಗೆ ಅಲ್ಲೇನೋ ಓಡಾಡೋ ಥರ ಅಥವಾ ಇಚ್ಚಿಂಗ್ ಆಗ್ಬೋದು ಅಥವಾ ಬರ್ನಿಂಗ್ ಆಗ್ಬೋದು ಅಥವಾ ಕಾಲು ಭಾರ ಅನಿಸ್ಬೋದು. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಕಾಲು ತುಂಬ ವೀಕ್ನೆಸ್ ಅಂತ ಅನಿಸ್ಬೋದು. ಬಟ್ ಮೇಯ್ನ್ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಕಾಲಲ್ಲಿ ಲೈಕ್ ನೋವು ಬರ್ಲಿಕ್ಕೆ ಶುರುವಾಗುತ್ತೆ. ಮತ್ತು ಇನ್ನೊಂದು ಅಂತಂದರೆ ಲೈಕ್ ಅಲ್ಲಿ ಮೇಯ್ನಾಗಿ ವೆಯ್ನ್ಸು ಬರ್ತಾ ಎನ್ಲಾರ್ಜ್ ಆಗ್ತಾ ಹೋಗೋದನ್ನು ಅವ್ರು ಗಮನಿಸ್ಕೋಬೋದು. ಸೊ ಫಸ್ಟ್ ಮೇನ್ ಸಿಂಪ್ಟಮ್ ಕೆಲವರಲ್ಲಿ ಏನಿರ್ಬೋದು ಅಂತಂದರೆ ಪೇಯ್ನ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಕೆಲವರಲ್ಲಿ ಇಚ್ಚಿಂಗ್ ಇರ್ಬೋದು, ಇನ್ನು ಕೆಲವರಲ್ಲಿ ಬರ್ನಿಂಗ್ ಇರ್ಬೋದು. ಇದೆಲ್ಲ ಏನಾಗುತ್ತೆ ಅಂತಂದರೆ ಅಲ್ಲಿ ರಕ್ತ ಶೇಖರಣೆ ಆಗ್ತಾ ಹೋಗೋದ್ರಿಂದನೇ ಈ ಥರ ಒಂದು ಕಂಪ್ಲೇಂಟ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಚ್ಚಿಂಗ್ ಏನಾಗುತ್ತೆ ಅಂತಂದರೆ ಅಲ್ಲಿ ರಕ್ತ ಶೇಖರಣೆ ಆಗ್ತಾ ಅವ್ರಿಗೆ ಡಿಸ್ಕಂಫರ್ಟ್ ಆದಾಗ ಇಚ್ಚಿಂಗ್ ಆಗುತ್ತೆ. ಇಚ್ ಮಾಡ್ತಾ ಆದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಚರ್ಮ ಲೈಕ್ ಕ್ರ್ಯಾಕ್ ಆದಾಗ ಏನಾಗುತ್ತೆ, ಅಲ್ಸರ್ ಫಾರ್ಮೇಷನ್ ಆಗುತ್ತೆ ಅಥವಾ ವೆರಿಕೋಸ್ ಎಕ್ಸೆಮಾ ಅಂತ ಹೇಳ್ತೀವಿ. ವೆರಿಕೋಸ್ ಎಕ್ಸೆಮಾ ಇದ್ದಾಗನೂ ಸಹ ಈ ವೆರಿಕೋಸ್ ರೀಜನಲ್ಲಿ ಡ್ರೈ ಸ್ಕಿನ್ ಇದ್ದು ಇಚಿಂಗ್ ಆಗುವಂಥ ಸಾಧ್ಯತೆ ಬಹಳ ಇರುತ್ತೆ ಅಂತ ಹೇಳ್ಬೋದು. ಸೊ ವೆರಿಕೋಸ್ ವೇನ್ಸಲ್ಲಿ ಹಲವಾರು ಸಿಂಪ್ಟಮ್ಸ್ ಇರುತ್ತೆ. ಒಂದೊಂದು ಪರ್ಸನ್ಗೆ ಒಂದೊಂದು
ಒಂದೊಂದು ಸಿಂಪ್ಟಮ್ ಇರುತ್ತೆ. ಕೆಲವ್ರಿಗೆ ಬರೀ ಇಚ್ಚಿಂಗ್ ಆದರೆ ಕೆಲವ್ರಿಗೆ ಬರೀ ಪೇಯ್ನ್ ಆಗ್ಬೋದು, ಕೆಲವ್ರಿಗೆ ಭಾರ ಅನಿಸ್ಬೋದು ಕಾಲೆಲ್ಲ, ಇನ್ನು ಕೆಲವ್ರಿಗೆ ವೀಕ್ನೆಸ್ ಆಗ್ಬೋದು, ಇನ್ನು ಕೆಲವ್ರಿಗೆ ನಮ್ಮನ್ನ ಚಳುಕು ಹೊಡಿಯೋ ಥರ ಅನಿಸ್ಬೋದು. ಸೊ ಈ ಥರ ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಕಾಲರ್ ಹಿಡಿದ್ರೆ ಮಾತಾಡೋಣ. ಶ್ರೀನಿವಾಸ್ ಕಾಲ್ ಮಾಡಿದ್ದಾರೆ ಕೊಪ್ಪಳದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ರೂಪಾ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ ಏನು ತೊಂದರೆ ಆಯಿತು? ಮೇಡಮ್ ನನಗೆ ವೆರಿಕೋಸ್ ಈಗ 5-6 ವರ್ಷದಿಂದ ಇದೆ. ಓಕೆ ಸರ್. ನಾನು ಬಳ್ಳಾರಿಯಲ್ಲಿ ತೋರಿಸ್ತಾ ಇದ್ದೇನೆ, ಈಗ 8-9 ತಿಂಗಳಾಯ್ತು ನಿಮ್ಮ ಇದರಲ್ಲಿ ಹೋಮಿಯೋಪತಿ ಸೆಂಟರ್ ಅಲ್ಲಿ. ಓಕೆ. ಅದು ಏನು ಕಡಿಮೆ ಆಗ್ತಾ ಇಲ್ಲ ಮೇಡಮ್, ಅದು ಏನು ಮಾಡ್ಬೇಕು? ಏನು ಕೆಲಸ ಮಾಡ್ತಾ ಇರೋದು ಸರ್ ನೀವು? ನಾನು ಪುರೇತ್ಗಿರಿ ಮಾಡ್ತೀನಿ ಮೇಡಮ್. ಓಕೆ, ಮೋಸ್ಟ್ ಆಫ್ ದ ಟೈಮ್ ಅಂದರೆ ಲೈಕ್ ಒಂದೇ ಕಡೆ ಇರ್ತೀರಾ ಅಥವಾ ಓಡಾಡ್ತಾ ಇರ್ತೀರಾ? ವಾಕಿಂಗ್ ಏನಾದ್ರು ಮಾಡ್ತಾ ಇದ್ದೀರಾ ಇಲ್ವಾ? ವಾಕಿಂಗ್ ಏನಿಲ್ಲ ಮೇಡಮ್. ಓಕೆ, ಸೊ ಇದು ಮೇನ್ ಹೇಳಿ ಸರ್. ಇದ್ರ ಜೊತೆಗೆ ಹೇಳಿ ಮೆಡಿಸಿನ್ ಜೊತೆಗೆ ಏನಾದ್ರು ಬೇರೆ ಏನಾದ್ರು ಫಾಲೋ ಮಾಡ್ತಾ ಇದ್ದೀರಾ ನೀವು? ಏನು ಹೇಳಿಲ್ಲ ಸರ್, ನಮಗೆ ಬರೀ ಮೆಡಿಸಿನ್ ಅಷ್ಟೇ ಕೊಟ್ಟಿದ್ದಾರೆ. ದಪ್ಪ ಇದ್ದೀರಾ ಸಣ್ಣ ಇದ್ದೀರಾ ಸರ್ ನೀವು? ಸಣ್ಣ ಇದ್ದೀನಿ ಮೇಡಮ್. ಓಕೆ, ಸ್ವಲ್ಪ ವಾಕು ಮಾಡ್ಕೋಬೇಕಾಗತ್ತೆ ಸರ್. ಮತ್ತೆ ಮೆಡಿಸಿನ್ಸ್ ಜೊತೆಗೆ ನೀವು ಸ್ಟಾಕಿಂಗ್ಸ್ ಯೂಸ್ ಮಾಡಬೇಕಾಗತ್ತೆ. ಸ್ಟಾಕಿಂಗ್ಸ್ ಅಂತಂದರೆ ಮೇಯ್ನಾಗಿ ಲೈಕ್ ವೆರಿಕೋಸ್ ಸ್ಟಾಕಿಂಗ್ಸ್ ಸಿಗುತ್ತೆ. ಸೊ ಮೆಡಿಸಿನ್ಸ್ ತೊಗೊಂಡು ಏನಾಗುತ್ತೆ ಅಂತಂದರೆ ನೀವು ಸರಿಯಾಗಿ ವಾಕ್ ಮಾಡದೆ, ಒಂಥರ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಒಂದೇ ಕಡೆ ಕೂತಿರೋದು ಅಥವಾ ಒಂದೇ ಕಡೆ ಲಾಂಗ್ ಟೈಮ್ ನಿಂತಿರೋದು ಮಾಡ್ತಾ ಇದ್ದಾಗಲೂ ಸಹ ಈ ಥರ ವೆರಿಕೋಸ್ ವೈನ್ಸ್ ಬೇಗ ಕಮ್ಮಿ ಆಗಲ್ಲ. ಒಂದು ಸಿಂಪ್ಟಮ್ಸ್ ಫಸ್ಟು ಕಮ್ಮಿ ಆಗುತ್ತೆ, ಕ್ರಮೇಣ ಈ ಲೈಕ್ ಏನಾಗುತ್ತೆ ಅಂತಂದರೆ ಡಿಸ್ಕಂಫರ್ಟ್ ಕಮ್ಮಿ ಆಗುತ್ತೆ. ಬಟ್ ನೀವು ಫಸ್ಟ್ ವೆರಿಕೋಸ್ ಸ್ಟಾಕಿಂಗ್ಸ್ ಜೊತೆಗೆ ಯೂಸ್ ಮಾಡೋದ್ರಿಂದ ಇನ್ನೂ ಬೇಗ ಬೆಟರ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಶ್ರೀನಿವಾಸ್ ಅವರೇ, ಹೋಮಿಯೋಪತಿ ಅಂತಲ್ಲ, ನೀವು ಯಾವುದೇ ಚಿಕಿತ್ಸೆ ತಗೊಂಡ್ರು ಕೂಡ ಅದ್ರ ಜೊತೆ ಲೈಫ್ ಸ್ಟೈಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಿದಂತ ಸಂದರ್ಭದಲ್ಲಿ ಉತ್ತಮ ಚಿಕಿತ್ಸೆ ಕೂಡ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕಾಗಿ. ಸೊ ನೆಕ್ಸ್ಟ್ ಕಾಲರ್ ಹಿಡಿಯಿದ್ದಾರೆ, ಈರಣ್ಣ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ರೂಪಾ ಇದ್ದಾರೆ, ಮಾತಾಡಿ ಸರ್. ಹೇಳಿ ಸರ್, ಏನು ತೊಂದರೆ ಆಯಿತು? ಹಲೋ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್ ನಮ್ದು 1 ವರ್ಷ ಐತಿ ಮೇಡಮ್, ಮೈ ತುರ್ಸೋಲತ್ತೈತಿ ಮೇಡಮ್. ಓಕೆ ಸರ್. ತುರ್ಸನ ಕಪ್ಪು ಗದು ಹೇಳ್ತೈತಿ ಮೇಡಮ್. ಓಕೆ, ವಯಸ್ಸೆಷ್ಟು ಸರ್ ನಿಮ್ದೀಗ? ಓ ಮೇಡಮ್. ವಯಸ್ಸೆಷ್ಟು? ನಮ್ದು 22 ಮೇಡಮ್. 22. ಲೈಕ್ ಎಕ್ಸಾಕ್ಟ್ ಆಗಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಗೀಗ? ಅದೇ ಮೇಡಮ್ ತುರ್ಸನ ಮೈ ಗದು ಎದ್ದು ಕಪ್ಪು ಗದು ಹೇಳ್ತೈತಿ ಮೇಡಮ್. 1 ವರ್ಷ ಐತಿ ಮೇಡಮ್, ತೋರ್ಸಿವಿ, ಇದು ಕಮ್ಮಿ ಆಗಲತ್ತಿ ಮೇಡಮ್. ಓಕೆ, ಪೂರ್ತಿ ಮೈಯೆಲ್ಲ ತುರ್ಕೆ ಇದೆಯಾ? ಮೇಡಮ್ ಒಮ್ಮುಖ ತುರ್ಸೈತೆ ಮೇಡಮ್, ತಲೆಯಲ್ಲಿ ಮತ್ತೆ ಮೈಯಲ್ಲಿ ಎಲ್ಲ ಕಡೆ ತುರ್ಸೈತೆ. ಓಕೆ ಸರ್, ಹೊಟ್ಟೊಟ್ಟಾಗಿ ಅಥವಾ ಗಾಯಗಳ ತರ ಏನಾದರೂ ಆಗಿದೆಯಾ? ಹ್ಞೂ ಮೇಡಮ್, ಆ ತುರ್ಸನ ಹಿಂಗೆ ಕಪ್ಪು ಗದು ಹೇಳ್ತೈತಿ ಮೇಡಮ್. ಓಕೆ, ನೀರ್ ತರ ಡಿಸ್ಚಾರ್ಜ್ ಬರುತ್ತಾ ಅಥವಾ ಹೊಟ್ಟೊಟ್ಟು ತರ ಉದುರುತ್ತಾ ಸರ್? ಓ ಮೇಡಮ್. ತುರ್ಕೆ ಬಂದಾಗ ನಿಮಗೆ ಮೇಯ್ನ್ ಆಗಿ ಎಷ್ಟೊತ್ತವರೆಗೂ ಇರುತ್ತೆ ಸಾಮಾನ್ಯವಾಗಿ? ಪೂರ್ತಿ ದಿನ ಇರುತ್ತಾ, ಹೇಗೆ ಅದು? ಹ್ಞೂ ಮೇಡಮ್, ಅದು ಗದು ಒಮ್ಮೆ ತುರ್ಸ್ತೈತೆ ಮೇಡಮ್, ಗದು ಹೇಳ್ತೈತೆ ಮೇಡಮ್, ಅದು ಮತ್ತೆ ಕಮ್ಮಿ ಆಗ್ತೈತಿ ಮೇಡಮ್. ಓಕೆ, ಎಲ್ಲರೂ ತೋರಿಸ್ಕೊಂಡಿದ್ದೀರಾ ನೀವು ಇದನ್ನ? ಅಲರ್ಜಿ ಅಂತ ಹೇಳಿದಾರಾ, ಏನ್ ಪ್ರಾಬ್ಲಮ್ ಅಂತ ಏನಾದ್ರು ಹೇಳಿದಾರಾ? ಅಲರ್ಜಿ ಮೇಡಮ್ ಹೇಳಿರ್ತಾರೆ ಮೇಡಮ್. ಓಕೆ ಸರ್, ಇದು ಅಲರ್ಜಿ ಅಂತಂದ್ರೆ ಇವಾಗ ತುರ್ಕೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಲ್ಲಿ ಕೆಂಪು ದದ್ದೆ ಏನಾದ್ರು ಬರ್ತಾ ಇದ್ರೆ ಆರ್ಟಿಕೇರಿಯಲ್ ರ್ಯಾಷಸ್ ಅಂತ ಹೇಳ್ತೀವಿ. ಆಟೋ ಇಮ್ಯೂನ್ ಡಿಸಾರ್ಡರು ಇರ್ಬೋದು. ಈ ಸ್ಕಿನ್ ಕಂಪ್ಲೇಂಟ್ಸ್ ಎಲ್ಲ ಏನಾಗುತ್ತೆ, ಎಕ್ಸಾಮಿನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ಒಂದ್ಸಲಿ ನೀವು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಬಂದು ತೋರಿಸ್ಕೊಂಡ್ರೆ ಅದೇನಾಗಿದೆ, ಪ್ರಾಬ್ಲಮ್ ಎಲ್ಲಿದೆ ಅಂತ ನೋಡ್ಕೊಂಡು ನಾವು ನಿಮ್ಗೆ ಹೇಳ್ಬೋದು ಏನ್ ಮಾಡ್ಬೋದು ಅಂತ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕಾಗಿ. ಇನ್ನು ಶೋಭಾ ರಾಣಿ ಕಾಲ್ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ರೂಪಾ ಇದ್ದಾರೆ, ಮಾತಾಡಿಮ್ಮ. ಹಾ, ಕೊಡಿ ಮೇಡಮ್. ಶೋಭಾ ಹೇಳಿ. ಶೋಭಾ, ಏನ್ ತೊಂದರೆ ಆಯ್ತು? ಹಲೋ ಮೇಡಮ್, ನನಗೆ ಸುಮಾರು ದಿನದಿಂದ ಕಾಲು ನೋವು ಬರ್ತಿದೆ. ಆಮೇಲೆ ರಕ್ತನಾಳ ಒಂದು ಸೈಡ್ ಅಲ್ಲಿ ಊದ್ಕೊಂಡಂಗಾಗಿದೆ. ಓಕೆಪ್ಪ, ಎಷ್ಟು ಏಜ್ ಶೋಭಾ ನಿಮ್ದು? ನಂದು 31 ಮೇಡಮ್. ಓಕೆ, ಮದ್ವೆ ಆಗಿದೆಯಾ? ಹಾ, ಮದ್ವೆ ಆಗಿದೆ ಮೇಡಮ್. ನನ್ ಮಕ್ಳಿಗೂ ನಂದೇ ತರ ಕಾಲ್ ನೋವು ಮೇಡಮ್. ಓಕೆ, ಬಟ್ ನಿಮ್ಗೆ ಈ ತೊಂದರೆ ಶುರುವಾಗಿ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಶುರುವಾಯ್ತಾ ಅಥವಾ ಯಾವಾಗಿಂದ ಆಗ್ತಾ ಇದೆ ನಿಮ್ಗೆ ಇದು ವೆರಿಕೋಸ್? ನಾನು ಸುಮಾರು ಚಿಕ್ಕ ವಯಸ್ಸಿನಿಂದಲೂ ಕಾಲ್ ನೋವು ತುಂಬಾ ಇದೆ ಮೇಡಮ್. ಓಕೆ, ದಪ್ಪ ಇದ್ದೀರಾ ಸಣ್ಣ ಇದ್ದೀರಾ ಶೋಭಾ? ಮಾಮೂಲಿ ಮೀಡಿಯಂ ಇದ್ದೀನಿ ಮೇಡಮ್. ವೆಯ್ಟ್ ಎಷ್ಟು ಈಗ ನಿಮ್ದು? ವೆಯ್ಟ್ 58 ಇದೆ ಮೇಡಮ್. 68 ಇದೆ. 58 ಇದೆ. 58 ಇದೆ. ಸೊ ಏನಾಗುತ್ತೆ ಅಂತಂದ್ರೆ ಶೋಭಾ, ಕಾಲ್ ನೋವು ಆಗ್ತಾ ಇದೆ ಅಂತಂದ್ರೆ ದಿನೇ ಬರ್ತಾ ಜಾಸ್ತಿ ಆಗ್ತಾ ಇದೆಯಾ, ಸೇಮ್ ಇದೆಯಾ ಶೋಭಾ? ಏನಿಲ್ಲ ಮೇಡಮ್, ವಾಕ್ ಎಲ್ಲ ಹೋಗ್ತೀನಿ, ಮಾಮೂಲಿ ಎಕ್ಸರ್ಸೈಸ್ ಎಲ್ಲ ಮಾಡ್ತೀನಿ. ಓಕೆ, ಅದರಿಂದ ತುಂಬಾನೇ ಕಾಲ್ ನೋವು ಬಂದ್ಬಿಡುತ್ತೆ ಮೇಡಮ್ ಒಂದೊಂದು ಟೈಮ್. ಓಕೆ ಶೋಭಾ, ಬಟ್ ಇವಾಗ ನಿಮ್ಗೆ ಅದು ವೆರಿಕೋಸ್ ವೈನ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದೀರಲ್ಲ, ಎಲ್ಲಾದ್ರೂ ತೋರಿಸ್ಕೊಂಡು ಮೆಡಿಸಿನ್ಸ್ ತಗೊಂತಾ ಇದ್ದೀರಾ ಶೋಭಾ? ಇಲ್ಲ ಮೇಡಮ್, ತೋರಿಸ್ಕೊತಿಲ್ಲ. ಓಕೆ, ವಾಕ್ ಎಲ್ಲ ಮಾಡ್ತಾ ಇದ್ದೀರಾ, ರೆಗ್ಯುಲರ್ ವಾಕ್ ಮಾಡ್ತಾ ಇದ್ದೀರಾ, ಅಂದ್ರೂ ಕಾಲ್ ನೋವು ಕಮ್ಮಿ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು, ನೀವು ಹೇಳ್ಕೊಳ್ಳೋ ದಪ್ಪನೂ ಇಲ್ಲ, 58 ಅಂದ್ರೆ ನಾರ್ಮಲ್ ವೆಯ್ಟ್ ಇದ್ದೀರಾ.
ಸೊ ಏನಾಗ್ತಾ ಇದೆ ಅಲ್ಲಿ ಅಂತ ನೋಡ್ಬೇಕಾಗುತ್ತೆ ಶೋಭಾ. ಹೆಮೋಗ್ಲೋಬಿನ್ ಅಥವಾ ಅನಿಮಿಕ್ ಏನಾದರೂ ಇದ್ದೀರಾ ಅಥವಾ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ? ಬ್ಲಡ್ ತುಂಬಾ ಕಡಿಮೆ ಇದೆ ಮೇಡಮ್. ಓಕೆ, ಅದರಿಂದನೂ ವೀಕ್ನೆಸ್ ಇಂದನೂ ಆ ಥರ ಆಗ್ತಾ ಇರುತ್ತೆ ಶೋಭಾ. ಬ್ಲಡ್ ಇಂಪ್ರೂವ್ ಆಗಬೇಕಾಗುತ್ತೆ ಫಸ್ಟು. ಮಕ್ಕಳಲ್ಲೂ ಸಹ ಲೈಕ್ ನ್ಯೂಟ್ರಿಷಿಯಸ್ ಫುಡ್ ಕೊಡಿ, ಪ್ರೋಟೀನ್ ರಿಚ್ ಕೊಡಿ. ಅವ್ರಿಗೂ ಒಂದ್ಸಲಿ ನೀವು ಕ್ಲಿನಿಕ್ಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಬಂದು ತೋರಿಸಿ. ಯಾಕೆ ಅಂತಂದರೆ ಕಮ್ಮಿ ವಯಸ್ಸಿನಲ್ಲೇ ಇದು ಕಾಲು ನೋವೆಲ್ಲ ಇದ್ದರೆ ಮುಂದಕ್ಕೆ ಬರ್ತಾ ಬರ್ತಾ ಪ್ರಾಬ್ಲಮ್ ಆಗುತ್ತೆ. ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಎಲ್ಲ ಇದ್ದಾಗ ಒಂದ್ಸಲಿ ಇನಿಷಿಯಲ್ ಸ್ಟೇಜಸ್ ಎಲ್ಲ ಕೇರ್ ತೊಗೊಂಡ್ರೆ ಒಳ್ಳೆಯದು ಶೋಭಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡೋದಕ್ಕಾಗಿ. ಇನ್ನು ವೀರಭದ್ರ ಸ್ವಾಮಿ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ, ಏನು ತೊಂದರೆ ಆಯಿತು? ಮೇಡಮ್, ನಮಗೆ ಅದೇ ವೆರಿಕೋಸ್ ವೈನ್ಸ್ ತುಂಬಾ ನರ್ವ್ಸ್ ಎಲ್ಲ ತುಂಬಾ ಇದಾಗಿದೆ. ಅಂದ್ರೆ ಬಬಲ್ಸ್ ತರ ಬಂದು ತುಂಬಾ ಅಂದ್ರೆ ಕಡ್ತಾ ಬರುತ್ತೆ. ಅಂದ್ರೆ ಆ ಸ್ಕಿನ್ ಎಲ್ಲ ಒಂದು ತುಂಬಾ ರೆಡ್ ಆಗ್ಬಿಡ್ತದೆ. ಓಕೆ. ಮತ್ತೆ ಏನಾಗಿದೆ ಅಂದ್ರೆ ನರ್ವ್ಸ್ ಅಂದ್ರೆ ಫುಲ್ ಲೆಗ್ ಎಲ್ಲ ಫುಲ್ಲು ನರ್ವ್ಸ್. ಅಂದ್ರೆ ತುಂಬಾ ಅಂದ್ರೆ ಸ್ವಲ್ಪ ನಾನು ಆಫೀಸಲ್ಲಿ ಕೂತ್ಕೊಂಡು ವರ್ಕ್ ಮಾಡೋದು. ಓಕೆ. ಅದೇನಾಗುತ್ತೆ ಅಂದ್ರೆ ತುಂಬಾ ಹೊತ್ತು ಅದರ ಕೂತ್ಕೊಂಡಾಗ ತುಂಬಾ ಪೇನ್ ಆಗುತ್ತೆ. ಮತ್ತೆ ಅಂದ್ರೆ ಸೊಂಟದ ಹತ್ರ ನೋವು ಬಂದ್ಬಿಡುತ್ತೆ, ತುಂಬಾ ನೋವು. ಓಕೆ ಸರ್, ವಯಸ್ಸೆಷ್ಟು ಸರ್ ನಿಮ್ದೀಗ? 39 ಮೇಡಮ್. 39. ಯಾವಾಗಿಂದ ಇದೆ ಈ ಥರ ತೊಂದರೆ ನಿಮಗೆ? ಸುಮಾರು ಒಂದು 10 ಇಯರ್ಸ್ ಇಂದ ಇದೆ ಮೇಡಮ್. ಅದು ಆಕ್ಚುಲಿ ನಾನು ಸ್ಯಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ. ಅದು ನನ್ನ ಕಂಪ್ನಿ ಕಡೆಯಿಂದ ESI ಅಲ್ಲಿ ತೋರಿಸಿದಾಗ ಅದು ಸ್ಯಾಕ್ಸ್ ಕೊಟ್ಟಿದ್ರು. ಓಕೆ. ಬಟ್ ಅದೇನ್ ಅಂತ ಗುಣ ಕಾಣಲಿಲ್ಲ. ಓಕೆ ಸರ್, ಈಗ ನೋವು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ ನಿಮಗೆ? ಮೇಡಮ್, ಅಂದ್ರೆ ನಿದ್ದೆ ಬರಲ್ಲ. ಅಂದ್ರೆ ಏನಾಗಿತ್ತು ಅಂದ್ರೆ ಸ್ವಲ್ಪ ಹೊತ್ತು ಮಲ್ಕೊಂಡಾಗ ಓಕೆ ಸ್ವಲ್ಪ ನಿದ್ದೆ ಎಚ್ಚರಿಕೆ ಆಗೋಯ್ತು ಅಂದ್ರೆ ಮತ್ತೆ ಅದು ತುಂಬಾ ಪೇನ್ ಜಾಸ್ತಿ ಆಗ್ಬಿಡ್ತದೆ. ಆ ಟೈಮ್ ಅಂದ್ರೆ ಅರ್ಧ ನಿದ್ದೆ ಮಾಡಿದಾಗ ಇನ್ನೊಂದು ಸ್ವಲ್ಪ ಇದಾದ ಪ್ರಾಬ್ಲಮ್ ಆದಾಗ ತುಂಬಾ ನೋವಾಗ್ಬಿಡ್ತದೆ. ಓಕೆ ಸರ್, ಈಗ ನಿಮಗೆ ಇದು 10 ವರ್ಷದಿಂದ ಇದೆ ಅಂತ ಹೇಳ್ತಾ ಇದ್ದೀರಾ. ವೈನ್ಸ್ ಡೈಲೇಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಸಾಕ್ಸ್ ಯೂಸ್ ಮಾಡಿದ್ರೆ ಅಷ್ಟೊಂದು ಬೆಟರ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸಾಕ್ಸ್ ಹಾಕೊಳ್ಳೋದು ಏನಕ್ಕೆ ಅಂತಂದರೆ ಅದು ಫರ್ದರ್ ಡ್ಯಾಮೇಜ್ ಆಗದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಸಾಕ್ಸ್ ಹಾಕೋಬೇಕು. ಬಟ್ ಪೇಯ್ನ್ಗೆಲ್ಲ ನೀವು ಮೆಡಿಸಿನ್ಸ್ ತೊಗೊಳ್ಬೇಕಾಗುತ್ತೆ ಸರ್. ದಿನ ಪೇಯ್ನ್ ಕಿಲ್ಲರ್ ಅಂತ ತೊಗೊಳಿಕ್ಕಾಗಲ್ಲ. ಪೇಯ್ನ್ಗೆ ನೀವೇನು ಮಾಡಬೇಕು ಅಂತಂದರೆ ನಾವು ಏನಕ್ಕೆ ಪೇಯ್ನ್ ಬರ್ತಾ ಇದೆ, ಯಾವ ಸೀಸನಲ್ಲಿ ಬರುತ್ತೆ ನೋಡಿಕೊಂಡು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಲಿ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಕೊಡೋದ್ರಿಂದ ನಿಮಗೆ ಈ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಆಗುತ್ತೆ. ಒಂದ್ಸಲಿ ಬಂದು ತೋರಿಸ್ಕೊಳ್ಳಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಲಿ. ಮತ್ತು ಆದಷ್ಟು ಕಾಲನ್ನ ಎಲಿವೇಟೆಡ್ ಪೊಸಿಷನಲ್ಲಿ ಇಡಿ, ಕೆಳಗಡೆ ಕುತ್ಕೊಳ್ಳೋದು ಅವಾಯ್ಡ್ ಮಾಡಿ. ಆದಷ್ಟು ಕಾಲನ್ನ ತುಂಬ ಫ್ಲೆಕ್ಸ್ ಮಾಡೋದು ಅದೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ವಾಕ್ ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡೋದಕ್ಕಾಗಿ. ಬ್ಯಾಂಗ್ಳೂರಿಂದ ಹರೀಶ್ ಕಾಲ್ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ರೂಪಾ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಸರ್. ಮೇಡಮ್, ನನಗೆ ಈಗ ಒಂದು 3 ಇಯರ್ಸ್ ಇಂದ ಟಿವಿಲಿ ನೋಡಿದೆ, ಅದು ನರ ಉಬ್ಬಿದ ತರ ಇದೆ. ಬಟ್ ನನಗೆ ಪೈನ್ ಇಲ್ಲ, ಏನಿಲ್ಲ. ಎಂತ ಗೊತ್ತಿಲ್ಲ ಮೇಡಮ್. ಓಕೆ, ಅದು ಯಾವಾಗಿಂದ ಮೊದಲಿನೂ ಅದೇ ತರ ಇದೆಯಾ, ಈ ನಡುವೆ ಕಾಣಿಸ್ತಾ ಇದೆಯಾ ಸರ್ ಅದು ನಿಮ್ಗೆ? ಮೇಡಮ್, ಈ 3 ವರ್ಷದಿಂದ ಇದೆ. ಬಟ್ ನನಗೆ ಪೈನ್ ಏನಿಲ್ಲ, ಒಂಥರ ಉಬ್ಬಿದ ನರದ ತರ ಇದೆ. ಓಕೆ ಹರೀಶ್ ಅವರೇ, ನೀವು ದಪ್ಪ ಇದ್ದೀರಾ ಸಣ್ಣ ಇದ್ದೀರಾ ಹರೀಶ್? ದಪ್ಪ ಇದ್ದೀನಿ ಮೇಡಮ್. ನಾನು 178 ಸೆಂಟಿಮೀಟರ್ ಹೈಟ್ ಇದ್ದೀನಿ, 83 kg ವೆಯ್ಟ್ ಇದ್ದೀನಿ. ಓಕೆ, ಏನು ಕೆಲಸ ಮಾಡ್ತಾ ಇದ್ದೀರಾ ಹರೀಶ್ ನೀವು? ಮೇಡಮ್, ಫ್ಯಾಕ್ಟ್ರಿ ಮೇಡಮ್. ಓಕೆ ಸರ್, ಲೈಕ್ ಏನಾಗುತ್ತೆ ಅಂತಂದರೆ ಲೈಕ್ ವೈನ್ಸ್ ಮಾತ್ರ ಡೈಲೇಟ್ ಆಗಿದೆ, ನೋವೇನು ಬರ್ತಾ ಇಲ್ಲ ಅಂತಂದರೆ ಅದು ಫರ್ದರ್ ಡೈಲೇಟ್ ಆಗ್ತಾ ಇದೆಯಲ್ವ ಅಂತ ಅಬ್ಸರ್ವ್ ಮಾಡಬೇಕಾಗತ್ತೆ. ಮತ್ತು ಅದು ಲೈಕ್ ಗ್ರೀನಿಶ್ ಆಗ್ಬೋದು, ಅದರಲ್ಲಿ ಕಲರ್ ಚೇಂಜ್ ಏನಾದರೂ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಲೈಕ್ ಮುನ್ಸೂಚನೆ ಕೊಡ್ತಾ ಇರುತ್ತೆ. ಸೊ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಅಟ್ಲೀಸ್ಟ್ ನಿಮ್ಗೆ ಪೇಯ್ನ್ ಏನೂ ಇಲ್ಲ ಅಂತಂದರೆ ಅದು ಫರ್ದರ್ ಊತ ಆಗದೆ ಇರೋ ಥರ ಸ್ಟಾಕಿಂಗ್ಸ್ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಸರ್. ಸೊ ದಟ್ ಅದು ಫರ್ದರ್ ಡ್ಯಾಮೇಜ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಮತ್ತು ನೋವು ಏನು ಇಲ್ಲದೆ ಇರೋದ್ರಿಂದ ಮೆಡಿಸಿನ್ಸ್ ಏನೂ ಬೇಕಾಗಲ್ಲ. ವಾಕ್ ಮಾಡಿಕೊಂಡು ಸ್ವಲ್ಪ ನಿಮ್ಮ ವೆಯ್ಟ್ ರೆಡ್ಯೂಸ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಅದು ಕಂಟ್ರೋಲಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡೋದಕ್ಕಾಗಿ. ಇನ್ನು ಚಿತ್ರದುರ್ಗದಿಂದ ಜಾಫರ್ ಶರೀಫ್ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಸರ್. ಹೇಳಿ ಸರ್, ಏನು ತೊಂದರೆ ಆಯಿತು? ಸರ್, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ, ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಡಾಕ್ಟರ್ ಕೇಳಿಸ್ಕೊಳ್ತಿದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಮೇಡಮ್, ಕಾಲಿಂದ ಕೆಳಗಡೆ ಎಡಗಾಲು. ಓಕೆ. ಎಡಗಾಲಲ್ಲಿ ಏನಾಗಿದೆ ಅಂದ್ರೆ ಈ ಇಂಡಿ ಇದೆಯಲ್ಲ. ಹೇಳಿ ಸರ್. ಇಂಡಿಯಿಂದ ಮೇಲೆ. ಓಕೆ. ಒಂದು 2015ರಲ್ಲಿ ನನಗೆ ಒಂದು ಇದರಲ್ಲಿ ಬ್ಲಡ್ ಕ್ಲಾಟ್ ಆಗಿತ್ತು. ಓಕೆ ಸರ್. ಬ್ಲಡ್ ಕ್ಲಾಟ್ ಆದಾಗ ನಮಗೆ ಏನಾಗಿತ್ತು ಅಂದ್ರೆ ಅಲ್ಲಿ ಸ್ವಲ್ಪ ಊತ ಬಂದಿತ್ತು. ಓಕೆ ಸರ್. ಈ ಬೆಂಗಳೂರಲ್ಲಿ ಡಾಕ್ಟರ್ ಗಣೇಶ್ ನಾಯಕ್ ಅವ್ರ ಹತ್ರ ತೋರಿಸಿದ್ವಿ ನಾವು. ಓಕೆ. ಅಲ್ಲಿ ಒಂದು ಟ್ರೀಟ್ಮೆಂಟ್ ಕೊಡ್ತಿದ್ರು, ಟ್ಯಾಬ್ಲೆಟ್ಸ್ ತಗೊಂಡಿದ್ವಿ. ಓಕೆ. ಮತ್ತೆ ಈಗ ಒಂದು 2 ಇಯರ್ಸ್ ಆಗಿದೆ. ಓಕೆ ಸರ್. ಮತ್ತೆ ಈಗ ಸೇಮ್ ಪ್ರಾಬ್ಲಮ್ ಆಗಿದೆ, ಊತ ಬಂದಿದೆ ಕಾಲು. ಓಕೆ, ಲೈಕ್ ಡಾಪ್ಲರ್ ಏನಾದ್ರು ಮಾಡಿಸಿದ್ದೀರಾ? ಕ್ಲಾಟ್ ಹಾಗೇ ಇದೆ ಅಂತ ಬಂದಿದೆಯಾ ಅಥವಾ ಹೇಗೆ? ಲೈಕ್ ಈಗ ಹೇಗಿದೆ ಸರ್ ನಿಮ್ಮ ಕಂಡೀಷನ್? ಏನಾಗಿದೆ ಅಂದ್ರೆ ಈಗ ಲೆಫ್ಟ್ ಲೆಗ್ ಇದೆಯಲ್ಲ. ಓಕೆ.
ಡಾಪ್ಲರ್ ಎಲ್ಲ ಮಾಡ್ತಿದೀವಿ, ಕ್ಲಾಟ್ ಆಗಿತ್ತು, ಈಗ ಕಡಿಮೆ ಆಗಿತ್ತು ಅಂತ ಹೇಳಿದ್ರು, ಮತ್ತೆ ಜಾಸ್ತಿ ಆಗಿದೆ. ಸೊ ಊತ ಜಾಸ್ತಿ ಆಗಿದೆ ಈಗ? ಹೌದು. ಓಕೆ, ಊತ ಜಾಸ್ತಿ ಆದರೆ ಪ್ರಾಬ್ಲಮ್ ಆಗುತ್ತೆ ಸರ್, ಅದು ಎಮರ್ಜೆನ್ಸಿ ಕಂಡೀಷನ್ಗೂ ಹೋಗ್ಬೋದು. ಸೊ ಏನು ಮಾಡಬೇಕು ಅಂತಂದರೆ, ಈ ಊತ ಇದ್ದಾಗ ಮೇಯ್ನಾಗಿ ನೆಗ್ಲೆಕ್ಟ್ ಮಾಡದೆ ಇಮಿಡಿಯೇಟಾಗಿ ಲೈಕ್ ಊತ ಕಮ್ಮಿ ಆಗೋ ಥರ ನೋಡ್ಕೊಂಡು ಇಮಿಡಿಯೇಟ್ ಅಲ್ಲಿ ಹತ್ತಿರದಲ್ಲೇ ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗುತ್ತೆ. ಮತ್ತೆ ಈ ಥರ ಕ್ಲಾಟ್ ಫಾರ್ಮೇಷನ್ ಏನಕ್ಕೆ ಆಗ್ತಾ ಇದೆ ಅಂತ ನಾವು ನೋಡಬೇಕಾಗತ್ತೆ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲಲ್ಲಿ ನಾವು ಮೆಡಿಸಿನ್ಸ್ ಕೊಡೋದ್ರಿಂದ ಈ ಥರ ಕ್ಲಾಟ್ ಫಾರ್ಮೇಷನ್ ಕಮ್ಮಿ ಮಾಡ್ಕೋಬೋದು ಸರ್. ಆದಷ್ಟು ಒಂದ್ಸಲಿ ಬಂದು ತೋರಿಸಿ ಏನಾಗಿದೆ ಅಂತ ನಾವು ನೋಡ್ಕೊಂಡು ಸಜೆಸ್ಟ್ ಮಾಡ್ಬೋದು ಏನು ಮಾಡ್ಬೋದು ನೀವು ಅಂತ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡೋದಕ್ಕಾಗಿ. ಇನ್ನು ಸರೋಜ ಕಾಲ್ ಮಾಡಿದ್ದಾರೆ ಧಾರವಾಡದಿಂದ. ನಮಸ್ತೆ. ಹಲೋ. ಹಲೋ ಮೇಡಮ್. ಓಕೆ ಮಾ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಹೇಳಿ ಸರೋಜಾ, ಏನು ತೊಂದರೆ ಆಯಿತು? ಹಲೋ ರೀ ಮೇಡಮ್, ನಂಗೆ ಪೇನ್ ಆಗಿದೆ ಮೇಡಮ್, ಕಾಲೆಲ್ಲ ನಡಕ್ಕೆ ಅದು ಭಾಳ ನೋವಾಗಿದೆ. ಓಕೆ ಮಾ. ಭಾಳ ನಡೆಕತ್ರೆ, ಸ್ವಲ್ಪ ಅಡ್ಗಿ ಮಾಡಕತ್ರ, ಓಕೆ, ಅದು ನಿಂತ್ಕೊಂಡು ಅಲ್ಲೆಲ್ಲ ಕಾಲೆಲ್ಲ ಭಾಗ ಬಂದಂಗಾಗಿದೆ. ಓಕೆ ಮಾ. ಕೂಡಕ್ಕಾಗಲ್ಲ, ಎಷ್ಟು ಮೇಕೆ ಹೇಳಕ್ಕಾಗಂಗಿಲ್ಲ. ಓಕೆ, ಯಾವಾಗಿಂದ ಈ ತೊಂದರೆ ಇದೆ ಸರೋಜಾ ನಿಮಗೆ? ನನಗೆ ಈಗ ಒಂದು 3 ವರ್ಷ ಆದ್ರೂ ಮೇಡಮ್ ಇದು ಆಗಿ. ಓಕೆ, 3 ವರ್ಷದಿಂದ ಒಂದೇ ಸಮ ಇದೆ. ಈ ನಡುವೆ ಜಾಸ್ತಿ ಆಗ್ತಾ ಇದೆಯಮ್ಮ ಅದು ತೊಂದರೆ, ಕಾಲು ನೋವು? ಇದೂನು ಆಗ್ತೈತಮ್ಮ ನನಗೆ ಡಾಕ್ಟ್ರೆ. ಇದು ಭಾಳ ಪೇನ್, ನರ ಹೊಡ್ತಂದ್ರ ನಡಲಿಂದನ 2 ಕಾಲಿನೂ ನೋವ್ತಿದೆ ಮೇಡಮ್. ಓಕೆ ಸರೋಜಾ, ಲೈಕ್ ವಯಸ್ಸೆಷ್ಟು ನಿಮ್ದು? ವಯಸ್ಸು 36 ಮೇಡಮ್. ದಪ್ಪ ಇದ್ದೀರಾ ಸರೋಜಾ? 70 kg ಇದೆ ಮೇಡಮ್. ಓಕೆ, ಸ್ವಲ್ಪ ಟುವರ್ಡ್ಸ್ ಲೈಕ್ ದಪ್ಪದ ಕಡೆಗೆ ಆಗುತ್ತೆ. ನೀವು ತುಂಬಾ ಹೊತ್ತು ನಿಂತು ಕೆಲಸ ಮಾಡಿದಾಗೆಲ್ಲ ಪ್ರಾಬ್ಲಮ್ ಆಗುತ್ತಮ್ಮ, ಕಾಲ್ ಮೇಲೆ ಭಾರ ಬೀಳತ್ತಲ್ವಾ? ಸೊ ಲೈಕ್ ವಾಕಿಂಗ್ ಏನಾದ್ರು ಮಾಡ್ಕೊಂತ ಇದ್ದೀರಾ ಇಲ್ವಾ ಸರೋಜಾ? ವಾಕಿಂಗ್ ಮಾಡಿಲ್ಲ ಮೇಡಮ್, ಈಗ ಒಂದು 4 ತಿಂಗಳಾದ ಮೇಡಮ್, ಮಾಡೇ ಇಲ್ಲ. ಓಕೆ, ಮಾತ್ರೆ ಏನಾದ್ರು ತಗೊಂತಾ ಇದ್ದೀರಾ ಇಲ್ವಾ ಈ ಕಾಲ್ ನೋವಿಗೆ? ಮಾತ್ರೆ ತಗೋತಾ ಇದ್ದೇನೆ ಮೇಡಮ್. ಹೋಮಿಯೋ ಕೇರ್ ತಗೊಳಂಗಿಲ್ಲ ಮೇಡಮ್, ಇದು ಮೆಡಿಸಿನ್ ತಗೋತೀನಿ ಮೇಡಮ್. ಮಾತ್ರೆ ಎಲ್ಲ ಟೈಮಿಂಗ್ ರಿಲೀಫ್ ಕೊಡುತ್ತಮ್ಮ. ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡಿದ್ರೆ ಆಟೋಮೆಟಿಕ್ ಆಗಿ ವೇನ್ಸ್ ಮೇಲೆ ಒತ್ತಡ ಬಿದ್ದು ಅದು ಡೈಲೇಟ್ ಆಗ್ತಾನೆ ಇರುತ್ತೆ. ಸ್ವಲ್ಪ ಸ್ಟಾಕಿಂಗ್ ಯೂಸ್ ಮಾಡ್ಕೊಳ್ಳಿ, ವೆರಿಕೋಸ್ ಸ್ಟಾಕಿಂಗ್ ಅಂತ ಸಿಗುತ್ತೆ. ಜೊತೆಗೆ ಈ ನೋವಿಗೆ ಲೈಕ್ ಏನಾಗುತ್ತೆ ಅಂತಂದರೆ, ಆ ವೇನ್ ಇನ್ವಾಲ್ವ್ಮೆಂಟ್ ಇದ್ದಾಗ ನಿಮಗೆ ನೋವು ಬಂದೇ ಬರುತ್ತೆ. ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ, ಕೆಲವಿಗೆ ಥ್ರೂ ಔಟ್ ದ ಇಯರ್ ಒಂದೇ ಸಮ ಇರುತ್ತೆ. ಒಂದ್ಸಲಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ಗೆ ಬಂದು ತೋರಿಸ್ಕೊಳ್ಳಿಮ್ಮ. ಸ್ಟಾಕಿಂಗ್ಸ್ ಜೊತೆಗೆ ಯಾವ ಮೆಡಿಸಿನ್ಸ್ ತೊಗೊಂಡ್ರೆ ನಿಮಗೆ ಪೇನ್ ಕಿಲ್ಲರ್ ಡಿಪೆಂಡೆನ್ಸಿ ಸಹ ಕಮ್ಮಿ ಆಗುತ್ತೆ, ನೋವಾಗೋದು ಚಳ್ಕಿಡಿಯೋದು ಎಲ್ಲ ಕಮ್ಮಿ ಆಗುತ್ತೆ ಸರೋಜಾ. ಓಕೆ ಮಾ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡೋದಕ್ಕಾಗಿ. ಡಾಕ್ಟರ್, ಕೆಲವರಲ್ಲಿ ನೋಡ್ತಾ ಇರ್ತೀವಿ, ಕೆಲವರಲ್ಲಿ ಅಂದ್ರೆ ಪೇನ್ ಜಾಸ್ತಿ ಆಗ್ತಾ ಇರುತ್ತೆ, ಅಥವಾ ಊದ್ಕೊಂಡಿರುತ್ತೆ ನರಗಳೆಲ್ಲ, ಅಥವಾ ಅಲ್ಸರ್ ಫಾರ್ಮೇಶನ್ ಆಗುತ್ತೆ, ಇನ್ನು ಕೆಲವರಲ್ಲಿ ರಕ್ತ ಕೂಡ ಬರ್ತಾ ಇರುತ್ತೆ ಅಂತ ಕೇಳ್ಪಡ್ತಾ ಹೋಗ್ತೀವಿ. ಸೊ ಯಾವ ರೀತಿ ಸ್ಟೇಜಸ್ ಅಲ್ಲಿ ಈ ರೀತಿ ತೊಂದರೆಗಳಾಗುತ್ತೆ, ಹೇಗೆ ಡಾಕ್ಟರ್ ಇದು? ಲೈಕ್ ಇದು ಸ್ಟೇಜಸ್ ಏನಾಗುತ್ತೆ ಅಂತಂದರೆ, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ ಹೇಳ್ಬೋದು. ಸ್ಟೇಜ್ 1 ಅಲ್ಲಿ ಏನಾಗುತ್ತೆ ಅಂತಂದರೆ, ಏನೊಂದು ಪೇನ್ ಇಲ್ಲದೆ ಬರೀ ಡಿಸ್ಕಲರೇಷನ್ ಮಾತ್ರ ಇರುತ್ತೆ. ಹೇಗೆ ಅಂತಂದರೆ, ಒಂದು ಗ್ರೀನಿಶ್ ಡಿಸ್ಕಲರೇಷನ್ ಆಗ್ಬೋದು, ಅಥವಾ ಕೆಂಪಗಿರ್ಬೋದು, ಅಥವಾ ಇನ್ನು ಕೆಲವರಲ್ಲಿ ಸ್ಪೈಡರ್ ವೆಬ್ ಯಾವ ಥರ ಇರುತ್ತೆ ಆ ಥರ ಡಿಸ್ಕಲರೇಷನ್ ಮಾತ್ರ ಕಾಲಲ್ಲಿ ಕಾಣಿಸ್ಕೊಳ್ಳುತ್ತೆ, ಬಟ್ ನೋವೇನೂ ಇರಲ್ಲ. ಬಟ್ ಸ್ಟೇಜ್ 2 ಅಲ್ಲಿ ಏನಾಗುತ್ತೆ ಅಂತಂದರೆ, ಈ ಲೈಕ್ ಬ್ಲಡ್ ವೆಸಲ್ಸ್ ಡೈಲೇಟ್ ಆಗೋದ್ರ ಜೊತೆಗೆ ನೋವು ಮತ್ತು ಡಿಸ್ಕಂಫರ್ಟ್ ಆಗಾಗ ಕಾಣಿಸ್ಕೊತಾ ಇರುತ್ತೆ, ಕಂಟಿನ್ಯೂಸ್ ಆಗಿರಲ್ಲ. ಬಟ್ ಸ್ಟೇಜ್ 3 ಅಲ್ಲಿ ಏನಾಗುತ್ತೆ ಅಂತಂದರೆ, ಮೇಯ್ನಾಗಿ ಅವ್ರಿಗೆ ನರಗಳು ಲೈಕ್ ವೇನ್ಸು ಸ್ವೆಲ್ಲಿಂಗ್ ಆಗಿರುತ್ತೆ, ಪ್ಲಸ್ ಅವ್ರಿಗೆ ಚಳ್ಕಿಡಿಯೋದು, ನೋವು ಬರೋದು, ಮತ್ತು ಮೋಸ್ಟ್ ಆಫ್ ದ ಟೈಮ್ ಅವ್ರ ಡೈಲಿ ರೂಟೀನಲ್ಲಿ ಸ್ವಲ್ಪ ಹೊತ್ತು ಒಂದು ½ an hour ನಿಂತ್ಕೊಂಡ್ರು ಸಹ ಅವ್ರಿಗೆ ಡಿಸ್ಕಂಫರ್ಟ್ ಕಾಣಿಸ್ಕೊತಾ ಇರುತ್ತೆ. ಫೈನಲಿ ಸ್ಟೇಜ್ 4 ಅಲ್ಲಿ ಏನಾಗುತ್ತೆ ಅಂತಂದರೆ, ಅವ್ರಿಗೆ ಲೈಕ್ ಒಂದು 5 ನಿಮಿಷ ನಿಂತ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ, ಮತ್ತು ಕ್ಲಾಟ್ ಫಾರ್ಮೇಷನ್ ಆಗೋದು, ಸ್ವೆಲ್ಲಿಂಗ್ ಆಗೋಯ್ತು ಅಂತಂದರೆ ಅಲ್ಲಿ ರಕ್ತ ಸಂಚಲನೆ ಇರಲ್ಲ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ, ಕಾಲು ಊತ ಆಗಿ ಲೈಕ್ ಸೆಪ್ಟಿಕ್ ಸ್ಟೇಜ್ಗೂ ಸಹ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಅದರಿಂದ ಫೀವರ್ ಬರೋದು, ಮತ್ತು ಕಂಪ್ಲೀಟ್ ಕಾಲು ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಲೈಕ್ ಕಂಪ್ಲೀಟ್ ಮೂವ್ಮೆಂಟು ಸಹ ರೆಸ್ಟ್ರಿಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಇನಿಷಿಯಲ್ ಸ್ಟೇಜಸಲ್ಲೇ, ಅಂದರೆ ಸ್ಟೇಜ್ 1 ಅಲ್ಲಿ ಬರೀ ಡಿಸ್ಕಲರೇಷನ್ ಇದ್ದಾಗ ನೆಗ್ಲೆಕ್ಟ್ ಮಾಡಿದ್ರೂ ಪರವಾಗಿಲ್ಲ, ಸ್ವಲ್ಪ ಕೇರ್ ತಗೊಂಡಾಗ ಫುಟ್ ಆ್ಯಂಡ್ ಎಲಿವೇಶನ್ ಇರೋದು, ವಾಕ್ ಮಾಡ್ಕೊತಾ ಇರೋದು, ವೆಯ್ಟ್ ಗೇನ್ ಆಗ್ತಾ ಇರೋದು ನೋಡ್ಕೊಂಡಾಗ ವಿತೌಟ್ ಮೆಡಿಸಿನ್ಸ್ ಅವ್ರು ಕಂಟ್ರೋಲ್ ಮಾಡ್ಕೋಬೋದು. ಬಟ್ ಸ್ಟೇಜ್ 2 ಬಂದಾಗ ಏನಾಗುತ್ತೆ ಅಂತಂದರೆ, ಸ್ವಲ್ಪ ನೋವು ಕಾಣಿಸ್ಕೊತಾ ಇದೆ, ಡೈಲೇಟೆಡ್ ವೇನ್ಸ್ ಇದೆ ಅಂತಂದಾಗ ಮೆಡಿಸಿನ್ಸ್ ಬಹಳನೇ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಜೊತೆಗೆ ನಾವು ಮ್ಯಾನೇಜ್ಮೆಂಟು ಸಹ ತುಂಬ ಇಂಪಾರ್ಟೆಂಟ್. ಏಕೆ ಅಂತಂದರೆ, ಲೈಕ್ ವೆರಿಕೋಸ್ ಸ್ಟಾಕಿಂಗ್ಸ್ ಯೂಸ್ ಮಾಡಿಕೊಂಡು ಮೆಡಿಸಿನ್ಸ್ ತೊಗೊಳ್ತಾ ಇದ್ರೆ ಬೇಗ ಗುಣ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು.
ಓಕೆ ಡಾಕ್ಟರ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸ್ಕ್ಯಾನಿಂಗ್ಸ್ ಇರ್ಬೋದು, ಕೆಲವರು ಡಾಪ್ಲರ್ ಸ್ಕ್ಯಾನಿಂಗು ಅಥವಾ ವೀನಸ್ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳ್ತಿರ್ತಾರೆ. ಸೊ ಅದಲ್ಲದೆ ಬೇರೆ ಯಾವ್ದಾದ್ರು ಡಯಾಗ್ನೋಸ್ ಮಾಡಿಸುವಂತ ಒಂದು ಏನಾದರೂ ಇರುತ್ತಾ, ಹೇಗೆ ಡಾಕ್ಟರ್? ಸೊ ಇದು ನಾವು ಏನಾಗುತ್ತೆ, ಮೆಜಾರಿಟಿ ಆಫ್ ದ ಪೇಷಂಟ್ಸ್ಗೆ ಲೈಕ್ ಇನ್ವೆಸ್ಟಿಗೇಷನ್ ಇಲ್ಲದೆ ಇದ್ರು ಮೇಯ್ನ್ ಆಗಿ ನೋಡಿ ಎಕ್ಸಾಮಿನ್ ಮಾಡೇ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಬಟ್ ಕೆಲವೊಂದು ಕೇಸಸಲ್ಲಿ ಏನಾಗುತ್ತೆ ಅಂತಂದರೆ ಡಾಪ್ಲರ್ ಮಾಡಿಸಿದಾಗ ಅದು ಕ್ಲಾಟ್ ಫಾರ್ಮೇಷನ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಅದರಲ್ಲಿ. ಸೊ ನಾವು ಕ್ಲಾಟ್ ಫಾರ್ಮೇಷನ್ ಇಲ್ಲ ಅಂತಂದಾಗ ಪ್ರಾಬ್ಲಮ್ಮು ಲೈಕ್ 50% ಲೈಕ್ ಪ್ರೋಗ್ನೋಸಿಸ್ ಇಸ್ ಗುಡ್ ಅಂತ ಹೇಳ್ಬೋದು. ಸೊ ಡಾಪ್ಲರ್ ಮಾಡಿಸೋದು ಮೇಯ್ನ್ ಆಗಿ ಏನಕ್ಕೆ ಅಂತಂದರೆ ಲೈಕ್ ಡೀಪ್ ವೇನ್ ಥ್ರೋಂಬೋಸಿಸ್ ಆಗಿದೆ ಅಥವಾ ಕ್ಲಾಟ್ ಫಾರ್ಮೇಷನ್ ಇದೆಯಾ ಅಂತ ನೋಡಲಿಕ್ಕೆ, ಮತ್ತು ಸ್ಟೇಜ್ ಆಫ್ ದ ಡಿಸೀಸ್ನ ನೋಡಲಿಕ್ಕೆ ಡಾಪ್ಲರ್ ಮಾಡಿಸ್ತೀವಿ. ಬಟ್ ಡಯಾಗ್ನೋಸಿಸ್ ಬಂದು ಡೈರೆಕ್ಟ್ ಎಕ್ಸಾಮಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ನಾವು ಗಮನಿಸೋದಾದ್ರೆ ವೆರಿಕೋಸ್ ವೈನ್ ಸಮಸ್ಯೆ ತುಂಬ ಕ್ರಾನಿಕ್ ಆಯಿತು ಅಥವಾ ತುಂಬ ಕಾಂಪ್ಲಿಕೇಟೆಡ್ ಆಯಿತು ಅಂದರೆ ಸರ್ಜರಿ ಮಾಡಿಸ್ಕೊಳ್ತಾರೆ. ಬಟ್ ಸರ್ಜರಿ ನಂತರ ಕೂಡ ಪದೇ ಪದೇ ನೋವು ಅನುಭವಿಸ್ತಿರ್ತಾರೆ. ಪದೇ ಪದೇ ಆ ಸಮಸ್ಯೆ ಬಂದಾಗ ಓಡಾಡೋದಕ್ಕಾಗೋದಿಲ್ಲ, ದಿನನಿತ್ಯದ ಚಟುವಟಿಕೆಗಳಲ್ಲಿ ಕೂಡ ತೊಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಇದಕ್ಕೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ನಿಮ್ಮಲ್ಲಿ ಅಂದ್ರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಯಾವೆಲ್ಲ ರೀತಿಯ ಚಿಕಿತ್ಸಾ ವಿಧಾನಗಳಿದೆ? ಸೊ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ವೇರಿ ಆಗುತ್ತೆ ತಿಳಿಸ್ಬೋದಾ ಡಾಕ್ಟರ್? ಓಕೆ ಮಾ, ಏನಾಗುತ್ತೆ ವೆರಿಕೋಸ್ ವೈನ್ಸ್ ಪ್ರಾಬ್ಲಮ್ ಇದ್ದಾಗ ಏನಾಗುತ್ತೆ, ನೋವುಗಳು ಹಲವಾರು ಕಾರಣಗಳಿಂದ ಬರುತ್ತೆ. ನೋವು ಅಂದಾಗ ಕೆಲವರಿಗೆ ನಮ್ನೆಸ್ ಇರ್ಬೋದು, ಇನ್ನು ಕೆಲವರಿಗೆ ಬರ್ನಿಂಗ್ ಇರ್ಬೋದು, ಇನ್ನು ಕೆಲವರಿಗೆ ವೀಕ್ನೆಸ್ ಇರ್ಬೋದು. ಸೊ ಪರ್ಸನ್ ಟು ಪರ್ಸನ್ ಲೈಕ್ ಈ ಒಂದು ಸಿಂಪ್ಟಮ್ಸ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಮೇಯ್ನಾಗಿ ಏನು ಮಾಡ್ಕೋಬೇಕು ಅಂತಂದರೆ ಲೈಕ್ ಪೇನ್ ಕಿಲ್ಲರ್ಸ್ ಏನು ಮಾಡುತ್ತೆ, ಬರೀ ಎಫೆಕ್ಟ್ನ ಟ್ರೀಟ್ ಮಾಡ್ತಾ ಇರುತ್ತೆ, ಬಟ್ ಕಾಸ್ ಮಾತ್ರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸರ್ಜರಿ ಮಾಡಿಸಿದಾಗಲೂ ಏನಾಗುತ್ತೆ ಅಂತಂದರೆ ಡಿಪೆಂಡೆಂಟ್ ಪೋರ್ಷನ್ ಆಫ್ ದ ಬಾಡಿ ಬಂದು ಕಾಲು ಅಂತ ಹೇಳ್ತೀವಿ. ಅಲ್ಲಿ ಸರ್ಜರಿ ಮಾಡಿದಾಗ ಏನಾಗುತ್ತೆ, ಒಂದು ಫ್ಯೂ ಮಂತ್ಸ್ ಆರ್ ಇಯರ್ಸ್ ದೆಲ್ ಬಿ ನಾರ್ಮಲ್, ಬಟ್ ಅವ್ರು ನಡೆಯೋದು ತಪ್ಪಲ್ಲ ಮತ್ತು ಅಲ್ಲಿ ಪ್ರೆಷರ್ ಬೀಳೋದು ತಪ್ಪಲ್ಲ. ಸೊ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಒಂದ್ಸಲಿ ಇಂಜೂರ್ ಆದಮೇಲೆ ಮತ್ತೆ ಪ್ರೆಷರ್ ಬಿದ್ದಾಗ ಮತ್ತೆ ಇದು ಮರುಕಳಿಸೋ ಅಂಥ ಸಾಧ್ಯತೆಗಳು ಬಹಳ ಇರುತ್ತೆ. ಸೊ ಅದರಿಂದ ಬಿಫೋರ್ ಗೋಯಿಂಗ್ ಫಾರ್ ಸರ್ಜರಿ ನೋವು ಕಾಣಿಸ್ಕೋತಾ ಇದೆ, ವೇನ್ಸ್ ಡೈಲೇಟ್ ಆಗ್ತಾ ಇದೆ ಅಂತಂದಾಗ ನಮ್ಮಲ್ಲಿ ಬಂದರೆ ನಾವು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏನು ಮಾಡ್ತೀವಿ ಅಂತಂದರೆ ಪರ್ಸನ್ ಟು ಪರ್ಸನ್ ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೀವಿ. ಇಂಡಿವಿಜುವಲೈಸೇಷನ್ ಅಂತಂದರೆ ಅವ್ರು ಯಾವ ಕಾರಣಕ್ಕೆ ಪೇಯ್ನ್ ಜಾಸ್ತಿ ಆಗ್ತಾ ಇದೆ, ಒಬ್ಬರಲ್ಲಿ ಪೇಯ್ನ್ ಸ್ಟ್ರೆಸ್ಸಿಂದ ಜಾಸ್ತಿ ಆಗ್ಬೋದು, ಇನ್ನು ಕೆಲವರಲ್ಲಿ ಲೈಫ್ ಸ್ಟೈಲಿಂದ ಜಾಸ್ತಿ ಆಗ್ಬೋದು, ಇನ್ನು ಕೆಲವರಲ್ಲಿ ಒಬೇಸಿಟಿಯಿಂದ ಜಾಸ್ತಿ ಇರ್ಬೋದು. ಲೈಕ್ ಸೊ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಕೊಡ್ತೀವಿ. ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂದರೆ ಮೆಂಟಲ್ ಆ್ಯಂಡ್ ಫಿಸಿಕಲ್ ಮೇಕಪ್ ಆಫ್ ದ ಬಾಡಿ ಅಂತ ನೋಡ್ಕೊಂಡು ಕೊಟ್ಟಿರ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನೋವು ಮಾತ್ರ ಕಮ್ಮಿ ಆಗದೆ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಆಗಿ ಕಂಪ್ಲೀಟಾಗಿ ಅವರು ಲೈಕ್ ಲೈಫ್ ಸ್ಟೈಲು ಸಹ ಬೆಟರ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ ಡಾಕ್ಟರ್, ವೆರಿಕೋಸ್ ವೇನ್ ಎನ್ನುವ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ರಿ, ಜೊತೆಗೆ ಯಾವೆಲ್ಲ ರೀತಿಯ ಚಿಕಿತ್ಸಾ ವಿಧಾನಗಳಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದ್ರಿ. ಥ್ಯಾಂಕ್ ಯು ಸೊ ವೆರಿ ಮಚ್ ಡಾಕ್ಟರ್. ವೆಲ್ಕಮ್. ವೀಕ್ಷಕರೇ, ಡಾಕ್ಟರ್ ರೂಪಾ ಅವರನ್ನ ನೀವು ಕೂಡ ನೇರವಾಗಿ ಭೇಟಿಯಾಗಬಹುದು. ಅಡ್ರೆಸ್ ಕಾರ್ಡ್ ಈ ರೀತಿ ಇದೆ: ಡಾಕ್ಟರ್ ರೂಪಾ, ಹೋಮಿಯೋಪತಿ ವೈದ್ಯರು, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ವಿಭಾಗ, ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ, ಜಯನಗರ ಹಾಗೂ ಇಂದಿರಾನಗರದಲ್ಲಿ ಶಾಖೆಗಳಿವೆ. ಅದಲ್ಲದೆ ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಬಳ್ಳಾರಿ, ಬೆಳಗಾವಿ, ವಿಜಯಪುರ, ಹಾಸನ, ಬೀದರ್ನಲ್ಲಿಯೂ ಶಾಖೆಗಳಿವೆ. ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 180010811212. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.